ಹರಿ ಓಂ. ಶ್ರೀಮದ್ ಭಗವದ್ಗೀತಾ. ಗೀತಾ ಸುಗೀತಾ ಕರ್ತವ್ಯಾ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿವಿಶ್ರುತ. ಅಂದರೆ ಭಗವದ್ಗೀತೆಯನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಅನುಸರಿಸುವುದು ಅತ್ಯಂತ ಮುಖ್ಯ. ಏಕೆಂದರೆ ಅದು ಬೇರೆಯ ಎಲ್ಲ ಶಾಸ್ತ್ರಗಳ ಸಾರವಾಗಿದೆ. ಗೀತಾ ಸ್ವತಃ ಭಗವಂತನ ಮುಖದಿಂದ ಹೊರಬಂದಿದ್ದು. ಇದು ಎಲ್ಲ ಶಾಸ್ತ್ರಗಳಿಗಿಂತ ಶ್ರೇಷ್ಠ ಅಂತ ಭಗವದ್ಗೀತೆಯ ಶ್ರೇಷ್ಠತೆನೂ ಈ ಶ್ಲೋಕ ಹೇಳುತ್ತೆ. ಭಗವದ್ಗೀತಾ, ಭಗವಾನ್ ಪ್ಲಸ್ ಗೀತಾ, ಇದು ಭಗವಂತನ ವಾಣಿ. ಭಗವಾನ್ ಅಂದರೆ ಪರಮಾತ್ಮ, ಅಕ್ಷರ ಬ್ರಹ್ಮ. ಶ್ರೀಕೃಷ್ಣನು ಇಲ್ಲಿ ಪರಮ ತತ್ವದ ರೂಪ. ಗೀತಾ ಅಂದರೆ ಹಾಡು. ಅಂದರೆ ಇದು ಸಾಮಾನ್ಯ ಹಾಡು ಅಲ್ಲ, ಇದು ಜ್ಞಾನದಿಂದ ಪೂರಿತವಾದ ಗಾನ ಉಪದೇಶ. ಭಗವದ್ಗೀತೆಯ ಅರ್ಥ ಪರಮಾತ್ಮನು ಮಾನವನಿಗೆ ನೀಡಿದ ಜ್ಞಾನ ಗೀತೆ. ಇದು 700 ಶ್ಲೋಕಗಳ ಪವಿತ್ರ ಗ್ರಂಥ. ಮಹಾಭಾರತದ ಭೀಷ್ಮ ಪರ್ವ ಎಂಬ ಭಾಗದಲ್ಲಿ ಬಂದಿದೆ. ಮಹಾಭಾರತವನ್ನು ವ್ಯಾಸ ಮುನಿಗಳು ಬರೆದಿದ್ದು. ಅದರಲ್ಲಿ 18 ಪರ್ವಗಳಿವೆ. ಗೀತೆಯು ಕೇವಲ ಶ್ಲೋಕಗಳ ಗುಚ್ಛವಲ್ಲ, ಅದು ನಮ್ಮ ಜೀವನದ ದೀಪ, ಧರ್ಮದ ದಾರಿದೀಪ, ಶಾಶ್ವತ ಸತ್ಯಗಳ ಮಧುರ ಸಂಗೀತ. ಇದು ವೇದದ ಸಾರ. ಯಾರಿಗೆ ವೇದವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಸೌಲಭ್ಯಗಳು ಇಲ್ಲವೋ ಅವರು ಯಾರೂ ಬೇಸರ ಪಟ್ಟುಕೋ ಅವಶ್ಯಕತೆ ಇಲ್ಲ. ಯಾಕಂದರೆ 700 ಶ್ಲೋಕಗಳು, 18 ಅಧ್ಯಾಯಗಳ ಶ್ರೀಮದ್ ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ವೇದದ ಸಾರಸ್ವವು ಎಲ್ಲವೂ ನಮಗೆ ಸಿಕ್ಕ. ಇದು ಯಾವುದೋ ಒಂದು ಕಾಲಕ್ಕೆ ಸಂಬಂಧಪಟ್ಟಂತಹ ಉಪದೇಶ ಅಲ್ಲ. ಗೀತಾ ಸಾರ್ವತ್ರಿಕವಾದ ಸಂದೇಶವನ್ನು, ಸಾರ್ವತ್ರಿಕ ಸತ್ಯವನ್ನು ನಮಗೆ ಬೋಧಿಸ್ತಾ ಇದೆ. ಇದು ಸಾರ್ವಕಾಲಿಕ, ಸಾರ್ವಭೌಮಿಕ, ಸಾರ್ವಜನೀನವಾಗಿದ ತಕ್ಕಂತಹ ಸಂದೇಶವನ್ನು ಕೊಟ್ಟಿದೆ. ಹಿಂದೂಗಳ ತತ್ವ ಸೌಧಕ್ಕೆ ಶಾಸ್ತ್ರದ ಆಧಾರ ಸ್ತಂಭವಿದೆ. ಆ ಆಧಾರ ಸ್ತಂಭವೇ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತಾ ಎಂಬ ಪ್ರಸ್ಥಾನತ್ರ. ಇದು ಕೇವಲ ಶ್ಲೋಕಗಳು ಅಲ್ಲ, ಇದು ಆತ್ಮೋದ್ಧಾರಕ್ಕಿರುವ ದಾರಿ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತು. ಎಲ್ಲ ಉಪನಿಷತ್ತುಗಳು ಹಸುಗಳಾಗಿವೆ. ಅವನ ಅವತಾರದ ಶ್ರೀಕೃಷ್ಣನು ಆ ಹಸುಗಳಿಂದ ಹಾಲು ಹಿಂಡುವವನು. ಅರ್ಜುನನು ಕರುವಾಗಿದ್ದಾನೆ. ಜ್ಞಾನವಂತನಾದ ಭಕ್ತನು ಗೀತೆಯ ಅಮೃತ ರೂಪದ ಹಾಲನ್ನು ಕುಡಿಯುವವನು. ಸಕಲ ಉಪನಿಷತ್ತುಗಳು ನೀಡುವ ಬ್ರಹ್ಮ ಜ್ಞಾನವನ್ನೇ ಶ್ರೀಕೃಷ್ಣ ಅತ್ಯಂತ ಸುಲಭವಾಗಿ, ಸ್ಪಷ್ಟವಾಗಿ ಅರ್ಜುನನಿಗೆ ನೀಡಿದನು. ಅದೇ ಗೀತೆಯ ರೂಪದಲ್ಲಿ ನಮಗೆ ಲಭಿಸಿದೆ. ಇವತ್ತು ನಾವು ಈ ಹಾಲು ಕುಡಿಯುವುದರಿಂದ ಜ್ಞಾನ, ಶಾಂತಿ, ಮೋಕ್ಷ, ಜ್ಞಾನದ ಅರಿವು ಎಂಬ ಫಲಗಳು ನಮಗೆ ದೊರೆಯುತ್ತವೆ. ಈ ಭಗವದ್ಗೀತೆ ಎಲ್ಲಿ, ಯಾವಾಗ, ಯಾಕೆ ಶುರುವಾಯಿತು ಅನ್ನೋದು ನಾವು ನೋಡೋಣ. ಪ್ರಪಂಚದಲ್ಲಿ ಮತ್ಯಾವ ಆಧ್ಯಾತ್ಮಿಕ ಗ್ರಂಥವು ಇಷ್ಟು ನಾಟಕೀಯವಾಗಿ ಪ್ರಾರಂಭವಾಗುವುದಿಲ್ಲ. ಗೀತಾ ಸಂದೇಶ ಪ್ರಾರಂಭವಾಗುವುದಕ್ಕಾಗಿಯೇ ಕುರುಕ್ಷೇತ್ರದ ಯುದ್ಧದ ಹಿನ್ನೆಲೆ ರೂಪಿತವಾದಂತೆ ಇದೆ. ಇದೊಂದು ಗುರು ಶಿಷ್ಯರು ಇರುವ ಋಷ್ಯಾಶ್ರಮ ಅಲ್ಲ, ಗಿರಿ ಗುಹೆ ಅಲ್ಲ. ಒಟ್ಟು 18 ಅಕ್ಷೋಹಿಣಿ ಸೈನ್ಯದ ವೀರರಿಂದ ಮುಳುಗುತ್ತಿರುವ ಕುರುಕ್ಷೇತ್ರ. ಪಾಂಡವರು ಬಾಲ್ಯದಿಂದಲೂ ಕೌರವರಿಂದ ಪಡಬಾರದ ಯಾತನೆಯನ್ನು ಪಟ್ಟು ಜೂಜಾಡಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು 14 ವರ್ಷಗಳು ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸದಲ್ಲಿ ಕಳೆದು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆಯುವುದಕ್ಕೆ ಶ್ರೀಕೃಷ್ಣನನ್ನು ಕಳುಹಿಸಿದರು. ಆದರೆ ಆ ಕೌರವ ನಾಯಕನಾದ ದುರ್ಯೋಧನ ಅರ್ಧ ರಾಜ್ಯವಲ್ಲ, 5 ಹಳ್ಳಿಯನ್ನು ಕೊಡುವುದಿಲ್ಲ, 5 ಹೆಜ್ಜೆಯನ್ನೂ ಕೊಡುವುದಿಲ್ಲ. ಬೇಕಾದರೆ ಯುದ್ಧ ಭೂಮಿಯಲ್ಲಿ ನಮ್ಮನ್ನು ಸೋಲಿಸಿ ತೆಗೆದುಕೊಳ್ಳಲಿ ಎಂದು ಹೇಳಿ ಕಳುಹಿಸಿದ. ಬೇರೆ ಮಾರ್ಗವಿಲ್ಲದೆ ಪಾಂಡವರು ಯುದ್ಧಕ್ಕೆ ಅಣಿಯಾಗಬೇಕಾಯಿತು. ಅವರು 7 ಅಕ್ಷೋಹಿಣಿ ಸೈನ್ಯವನ್ನು ಸಂಗ್ರಹಿಸಿಕೊಂಡು ಯುದ್ಧ ಮಾಡುವುದಕ್ಕಾಗಿ ಕುರುಕ್ಷೇತ್ರದಲ್ಲಿ ನೆರೆದಿರುವರು. ಶ್ರೀಕೃಷ್ಣ ಅರ್ಜುನನ ಸಾರಥಿ ಆಗಿರುವೆನು.
ಅವನು ಕೈದುಗಳನ್ನು ಹಿಡಿಯಲಿಲ್ಲ. ಯುದ್ಧ ಮಾಡುವುದಕ್ಕೆ ಮುಂಚೆ ದುರ್ಯೋಧನನಿಗೆ ಯಾರ್ಯಾರು ಸಹಾಯಕ್ಕೆ ಬಂದಿರುವರೋ ಅವರನ್ನೆಲ್ಲ ನೋಡೋಣ, ರಥವನ್ನು 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು ಎಂದು ಅರ್ಜುನ ಶ್ರೀಕೃಷ್ಣನನ್ನು ಕೇಳಿಕೊಳ್ಳುವೆನು. ಶ್ರೀಕೃಷ್ಣ ಹಾಗೇ ಮಾಡಿದ. ಅರ್ಜುನ ನೋಡಿದ ಯಾರ್ಯಾರು ಇರುವರು ಕೌರವರ ಕಡೆ ಎಂಬುದನ್ನು ಅಜ್ಜ ಭೀಷ್ಮ, ಅವನೇ ಸೇನಾನಿ. ಅವನ ನೇತೃತ್ವದಲ್ಲಿ ಕೌರವರ ಸೇನೆಯೆಲ್ಲ ನೆರೆದಿದೆ. ಪಾಂಡವರಾಜು ಕಾಲವಾದ ಮೇಲೆ ಕಾಡಿನಲ್ಲಿ ಅನಾಥರಾಗಿದ್ದ ಪಾಂಡವರನ್ನು ಹಸ್ತಿನಾವತಿಗೆ ಕರೆದುಕೊಂಡು ಬಂದು ಪ್ರೀತಿಯಿಂದ ನೋಡಿಕೊಂಡವನು ಭೀಷ್ಮ. ಕೌರವರನ್ನು ಪ್ರೀತಿಸುತ್ತಿದ್ದಂತೆ ಪಾಂಡವರನ್ನೂ ಪ್ರೀತಿಸುತ್ತಿದ್ದವನು ಅವನು. ಅವನ ತೊಡೆಯ ಮೇಲೆ ಬಾಲ್ಯದಲ್ಲಿ ಆಡಿದವರು, ಅವನ ಹಿತವಚಗಳನ್ನು ಕೇಳಿದವರು, ಅವನ ಹರಿಕೆಯ ಬಲದಿಂದ ವೀರಾಧಿವೀರರಾದವರು ಪಾಂಡವರು. ಅಜ್ಜನ ಪ್ರೀತಿಯ ಸವಿಯನ್ನು ನೋಡಿದವನು ಅವನ ಈಗ ಎದುರಿಗೆ ನಿಂತಿರುವನು. ಮುಂಚೆ ಅವನನ್ನು ಕೊಲ್ಲಬೇಕಾಗಿದೆ. ರಣದೇವತೆಗೆ ಪ್ರಥಮ ಬಲಿಯೇ ತಮ್ಮ ಪ್ರೀತಿಯ ಅಜ್ಜ. ಅವನಿಗೆ ಸ್ವಲ್ಪ ದೂರದಲ್ಲಿ ದ್ರೋಣಾಚಾರ್ಯರು ಇರುವರು. ಪಾಂಡವರ ಶಸ್ತ್ರವಿದ್ಯಾ ಗುರುಗಳು ಅವರು. ದ್ರೋಣಾಚಾರ್ಯರಿಗೆ ಅರ್ಜುನನನ್ನು ಕಂಡರೆ ಪ್ರಾಣ. ಅಂತಹ ಪ್ರೀತಿ ಅವನ ಮೇಲೆ. ಶಿಷ್ಯನ ಶ್ರೇಯಸ್ಸಿಗಾಗಿ ತಮ್ಮ ವಿದ್ಯೆಯ ಸರ್ವಸ್ವವನ್ನು ಬೋಧಿಸಿದರು. ಅವನು ಅನುಪಮ ಬಿಲ್ಲುಗಾರನಾದಾಗ ಭಲೆ ಭೇಷ್ ನನ್ನ ಶಿಷ್ಯ ಇವನು ಎಂದು ತಲೆದೂಗಿದ ಗುರು. ತಮ್ಮ ಮಗ ಅಶ್ವತ್ಥಾಮನನ್ನು ಕೂಡ ಅರ್ಜುನನ್ನು ಪ್ರೀತಿಸುತ್ತಿದ್ದಷ್ಟು ಪ್ರೀತಿಸುತ್ತಿರಲಿಲ್ಲ. ಅಶ್ವತ್ಥಾಮ ತಮ್ಮ ದೇಹದಿಂದ ಹುಟ್ಟಿದವನು. ಆದರೆ ಅರ್ಜುನನಾದರೋ ದ್ರೋಣಾಚಾರ್ಯರ ಮಾನಸ ಪುತ್ರ. ಈ ಗುರು ಪ್ರೀತಿಯನ್ನು ಸವಿದವನು ಅರ್ಜುನ. ಇಂತಹ ಮಹಾನ್ ಗುರುವಿನ ಅಚ್ಚುಮೆಚ್ಚಿನ ಶಿಷ್ಯನಾಗುವುದು ಎಲ್ಲರ ಪಾಲಿಗೂ ಬರುವ ಅದೃಷ್ಟವಲ್ಲ. ಇದೊಂದು ಅಲಭ್ಯ ಲಾಭ. ಇಂತಹ ಗುರುವನ್ನು ಕೊಲ್ಲಬೇಕು. ಅರ್ಜುನನಿಗೆ ಜಯ ಬರಬೇಕಾದರೆ ಜೊತೆಗೆ ಗುರುಪುತ್ರರನ್ನು, ಗುರುಗಳು, ಇತರ ನೆಂಟರಿಷ್ಠರನ್ನು ಕೊಲ್ಲಬೇಕು. ಕರ್ಣ ಮುಂತಾದ ದ್ವಾಪರ ಯುಗದ ಶ್ರೇಷ್ಠತಮ ಸಾಹಸಿಗಳಲ್ಲಿ ಕೆಲವರು ಕೌರವರ ಕಡೆ ಇರುವರು. ರಣದೇವಿಗೆ ಇವರನ್ನೆಲ್ಲ ಬಲಿಕೊಡಬೇಕು. ಇಲ್ಲದೆ ಇದ್ದರೆ ಜಯ ಸಿಕ್ಕುವುದಿಲ್ಲ. ಸಮರ ಭೂಮಿಯಲ್ಲಿ ನೆರೆದಿರುವವರಾರು ಬೆನ್ನನ್ನು ತೋರಿಸಿ ಓಡಿ ಹೋಗುವರಲ್ಲ. ಅವರೆಲ್ಲ ಬಂದಿರುವುದು ಮಡಿಯುವುದಕ್ಕೆ, ಇಲ್ಲವೇ ಜಯವನ್ನು ಗಳಿಸುವುದಕ್ಕೆ. ಇಂತಹ ಘೋರ ಯುದ್ಧವನ್ನು ಮಾಡಿಯದ ಮೇಲೆ ಉಳಿಯುವುದೇ ಕೋಟ್ಯಾಂತರ ಪ್ರೇತ ರಾಶಿಗಳು. 2 ಕಡೆ ಅಂಗಹೀನರ ಆರ್ತನಾದ. ಇವರನ್ನೇ ನಂಬಿದ ವಿಧವೆಯರು, ತಬ್ಬಲಿ ಮಕ್ಕಳು, ವೃದ್ಧ ತಂದೆ ತಾಯಿಗಳ ದುಃಖದ ಹಾಹಾಕಾರ ದೇಶವನ್ನೆಲ್ಲ ವ್ಯಾಪಿಸುವುದು. ಇದರಿಂದ ಇವರಿಗೆ ದೊರಕುವುದೇನು? ಜಯ, ರಾಜ್ಯ ಲಾಭ. ಜಯದ ಮಾರಿಗೆ ಇಷ್ಟೊಂದು ಬಲಿ ಬರುವ ರಾಜ್ಯ, ಇಷ್ಟೊಂದು ಜನರ ಗೋಳಿನ ಜ್ವಾಲಾಮುಖಿಯ ಮೇಲೆ ಕಟ್ಟಿದ ನಗರ. ಇನ್ನವರಿಗೆ ಯಾವ ಶಾಂತಿ ಬಂದೀತು, ಸುಖ ಬಂದೀತು? ಈ ಭಾವನೆಗಳು ಅರ್ಜುನನ ಹೃದಯವನ್ನೆಲ್ಲ ಕಲಕುವವು. ಕೌರವರನ್ನು ನೋಡಿತ್ತದಂತೆ ಮರುಕ ಬರುವುದು, ಕಣ್ಣು ಹನಿಗೂಡುವುದು, ಗಾಂಡೀವ ಜಾರುವುದು, ಮೈ ಸುಡುವುದು, ಬಾಯಿ ಒಣಗುವುದು, ಸುಂಟರ ಗಾಳಿಗೆ ಸಿಕ್ಕಿದ ತರಗೆಲೆಯಂತೆ ಆಗುವುದು. ಅರ್ಜುನನ ಮನಸ್ಸು ಕಿಂಕರ್ತವ್ಯ ಮೂಢ ನಾಗುವನು. ಇಂತಹ ಒಂದು ಕೊಲೆ ಮಾಡುವುದು, ಯುದ್ಧ ಮಾಡುವುದು ಧರ್ಮವೇ ಎಂದು ಪ್ರಶ್ನಿಸುತ್ತಾನೆ. ಆಗಲೇ ಶ್ರೀಕೃಷ್ಣ, ಅರ್ಜುನ, ಆದ್ಯರಿಗೆ ಅಯೋಗ್ಯವು, ಸ್ವರ್ಗ ಗತಿಗೆ ವಿರೋಧವು, ಅಪಕೀರ್ತಿಯನ್ನು ಉಂಟು ಮಾಡುವುದು ಆದ ಈ ಮೋಹ ಇಂತಹ ವಿಷಮ ಸಮಯದಲ್ಲಿ ನಿನಗೆ ಹೇಗೆ ಬಂತು ಎಂದು ಕೇಳುತ್ತಾನೆ. ಅರ್ಜುನ, ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಲ್ಲ. ಎಲೆ ಶತ್ರು ತಾಪನನೆ, ತುಚ್ಛವಾದ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ಏಳು ಎಂದು ಗುಡುಗಿನಂತ ಮೊಳಗವ ಗಂಭೀರ ವಾಣಿಯಿಂದ ಶ್ರೀಕೃಷ್ಣನ ಗೀತಾ ಸಂದೇಶ ಮೊದಲಾಗುವುದು. ಜ್ಞಾನ, ಭಕ್ತಿ, ಕರ್ಮದ ಬಿರುಗಾಳಿಯಿಂದ ತಾತ್ಕಾಲಿಕವಾಗಿ ಆವರಿಸಿದ್ದ ಅಜ್ಞಾನದ ಬೂದಿ ಹಾರಿ ಹೋಗುವುದು. ಸ್ವರ್ಗ ತಾನಾಗಿ ತೆರೆದ ಬಾಗಿಲಿನಂತಿದೆ ಧರ್ಮಯುದ್ಧ. ಗೆದ್ದರೆ ಇಹಲೋಕದ ಸುಖ, ಮಡಿದರೆ ಪರಲೋಕದ ಸುಖ. ಸ್ವಧರ್ಮಕ್ಕೋಸರ ಮಡಿದರೂ ಶ್ರೇಷ್ಠವೇ ಮುಂತಾದ ವಾಕ್ಯಗಳಿಂದ ಅರ್ಜುನನ ಪೌರುಷದ ಅಗ್ನಿಕುಂಡವನ್ನು ಕಲಿಕಿ ಪುನಃ ಕಿಡಿಯಾಗುವಂತೆ ಮಾಡುವನು.
ಅರ್ಜುನನ್ನು ನಿಮಿತ್ತ ಮಾತ್ರವಾಗಿ ಮಾಡಿಕೊಂಡು ಅಧರ್ಮದ ಕಳೆಯನ್ನು ಬೇರು ಸಹಿತ ನಿರ್ದಾಕ್ಷಿಣ್ಯವಾಗಿ ಕಿತ್ತೊಗೆದು ಶಾಶ್ವತ ಧರ್ಮವನ್ನು ಜಗತ್ತಿಗೆ ಬೋಧಿಸಿದನು. ಇದೇ ಗೀತ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.